ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಸದ್ಯಕ್ಕೆ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಬಟ್ ಆದಷ್ಟು ಬೇಗ ಈ ವರ್ಷ ಮುಗಿಯೋ ಅಷ್ಟೊತ್ತಿಗೆ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಯಾಕಂದ್ರೆ ಡಬ್ಲ್ಯೂ ಅವರೇ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಬಟ್ ರೀಸೆಂಟ್ ಆಗಿ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಫುಟ್ಬಾಲ್ ಗೇಮ್ ನ ನೋಡೋದಕ್ಕೆ ಹೋಗಿದ್ರು. ಅಂಡ್ ಆ ಒಂದು ಟೈಮ್ ಅಲ್ಲಿ ಅವರು ನಿಂತಿರ್ತಕ್ಕಂತಹ ಜಾಗದಿಂದ ಆ ಗ್ರೌಂಡ್ ಒಳಗಡೆನೆ ಬಿದ್ದೋಗ್ಬಿಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಅದಾದ್ಮೇಲೆ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಲಾಗುತ್ತೆ. ಅಂಡ್ ಅದಾದ್ಮೇಲೆ ಮತ್ತೊಮ್ಮೆ ಅವರು ಹೋಗಿ ತನ್ನ ಬಾಲ್ಕನಿ ಸೀಟ್ ಅಲ್ಲಿ ಕೂತ್ಕೊಂಡು ಆ ಒಂದು ಗೇಮ್ ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋ ಈಗ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂಡ್ ನಮ್ಮ ಸೆತ್ ರೋಲಿನ್ಸ್ ಅವರ ಈ ಒಂದು ವಿಡಿಯೋನ ಅಪರೂಪಕ್ಕೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಇದರಿಂದ ಗೊತ್ತಾಗ್ತಾ ಇದೆ ನಮ್ಮ ಸೆತ್ ರೋಲಿನ್ಸ್ ಅವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಅಂಡ್ ಅವರು 100% ಬಂದೇ ಬರ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾಕೋ ಫಾಟ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ರೀಸೆಂಟ್ ಆಗಿ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕೋ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಸೋಲೋ ಸಿಕೋ ಅವರನ್ನ ಪಿನ್ ಮಾಡಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಅಂಡ್ ಆಗ ನಮಗೆ ಇಡೀ ಬ್ಲಡ್ ಲೈನ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಬ್ಲಡ್ ಲೈನ್ ಬಂದ್ಬಿಟ್ಟು ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಜಾಕೋ ಫಾಟೋ ಅವರು ಸ್ಟೀಲ್ ಕೇಜ್ ಮೇಲ್ಗಡೆ ಹತ್ಬಿಟ್ಟು ಕೋಡಿ ರೋಡ್ಸ್ ಅವರ ಮೇಲೆ ಜಂಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಸಡನ್ ಆಗಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರು ನಿಧಾನಕ್ಕೆ ಬರ್ತಾರೆ, ಸ್ಟೀಲ್ ಕೇಜ್ ನ ಲಾಕ್ ಮಾಡ್ಕೋತಾರೆ, ಎಲ್ಲರನ್ನೂ ಕೂಡ ಹೊಡೆದಾಕ್ತಾರೆ. ಅಂಡ್ ಅದಾದ್ಮೇಲೆ ನಮಗೆ ಜಾಕೋ ಫಾಟೋ ಅವರು ರೋಮನ್ ರೈನ್ಸ್ ಅವರ ಜೊತೆ ಬಂದು ಸ್ಟೀಲ್ ಕೇಜ್ ಡೋರ್ ನ ಹಾಕೊಂಡು ರೋಮನ್ ರೈನ್ಸ್ ಹಾಗೆ ಜಾಕೋ ಫಾಟೋ ಅವರ ನಡುವೆ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಸೊ ಸ್ಟೀಲ್ ಕೇಜ್ ಮೇಲೆ ಹತ್ತಿದ್ದಂತಹ ನಮ್ಮ ಜಾಕೋ ಫಾಟೋ ಅವರು ರೋಮನ್ ರೈನ್ಸ್ ಅವರು ಸ್ಟೀಲ್ ಕೇಜ್ ಒಳಗಡೆ ಬಂದು ಎಲ್ಲರಿಗೂ ಕೂಡ ಒಡೆಯೋ ತನಕ ಏನು ಮಾಡ್ತಾ ಇದ್ರು, ಅಷ್ಟೊತ್ತಿಗೆ ಅವರು ಇಳಿಯದೆ ಅಷ್ಟೊತ್ತಾಯ್ತಾ ಏನು ಮಾಡ್ತಾ ಇದ್ರು ಅಂತ ಒಂದು ವಿಡಿಯೋ ಲೀಕ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ರೋಮನ್ ರೈನ್ಸ್ ಅವರು ರಿಟರ್ನ್ ಆದ ಕೂಡಲೇ ನಮ್ಮ ಜಾಕೋ ಫಾಟೋ ಅವರು ಸ್ಟೀಲ್ ಕೇಜ್ ಇಂದ ಕೆಳಗಡೆ ಇಳಿತಾರೆ. ಬಟ್ ಡಬ್ಲ್ಯೂ ಅವರು ನಮ್ಮ ಜಾಕೋ ಫಾಟೋ ಅವ್ರನ್ನ ಸೇವ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವರು ಸ್ಟೀಲ್ ಕೇಜ್ ಇಂದ ಕೆಳಗಡೆ ಇಳಿದ ಕೂಡಲೇ ರಿಂಗ್ ಸಂಧಿ ಹೋಗ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ರೋಮನ್ ರೈನ್ಸ್ ಅವರು ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡಾದ್ಮೇಲೆ ರಿಂಗ್ ಸೈಡ್ ಇಂದಾನೆ ಬಂದ್ಬಿಟ್ಟು ರೋಮನ್ ರೈನ್ಸ್ ಅವರ ಫೇಸ್ ಟು ಫೇಸ್ ನಿಂತ್ಕೋತಾರೆ. ಲಿಟ್ರಲಿ ಗಾಯ್ಸ್, ಈ ವಿಡಿಯೋನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ನಗು ಬಂತು. ಡಬ್ಲ್ಯೂ ಅವರು ಬೇರೆ ರೀತಿಯ ಆಂಗಲ್ ಕೂಡ ತೋರಿಸಬಹುದಾಗಿತ್ತು. ಜಾಕೋ ಫಾಟೋ ಅವರಿಗೆ ಇಳಿಯೋದಕ್ಕೆ ಆಗ್ತಾ ಇಲ್ಲ, ಅಥವಾ ಜಾಕೋ ಫಾಟೋ ಅವರು ನಿಧಾನಕ್ಕೆ ಇಳಿಯೋ ರೀತಿನೂ ಕೂಡ ಡಬ್ಲ್ಯೂ ಅವರು ತೋರಿಸಬಹುದಾಗಿತ್ತು. ಬಟ್ ಜಾಕೋ ಫಾಟೋ ಅವರು ಸ್ಟೀಲ್ ಕೇಜ್ ನ ಇಳಿದ್ಬಿಟ್ಟು ರಿಂಗ್ ಸಂಧಿ ಹೋಗ್ಬಿಡ್ತಾರೆ. ಅಂಡ್ ಅದಾದ್ಮೇಲೆ ರೋಮನ್ ರೈನ್ಸ್ ಅವರು ತನ್ನ ಕೆಲಸ ಮುಗಿಸಾದ್ಮೇಲೆ ಜಾಕೋ ಫಾಟೋ ಅವರು ಬಂದು ರೋಮನ್ ರೈನ್ಸ್ ಅವರ ಮುಂದೆ ಫೇಸ್ ಆಫ್ ನಿಂತ್ಕೋತಾರೆ. ಸೊ ಈ ರೀತಿ ಡಬ್ಲ್ಯೂ ಅವರು ನಮ್ಮ ಜಾಕೋ ಫಾಟೋ ಅವ್ರನ್ನ ರೋಮನ್ ರೈನ್ಸ್ ಅವ್ರಿಗೋಸ್ಕರ ಸೇವ್ ಮಾಡ್ತಾ ಇದೆ. ನೋಡೋಣ ಗೈಸ್, ಬ್ಯಾಡ್ ಬ್ಲಡ್ ಅಲ್ಲಿ ಫೈನಲಿ ಇವರಿಬ್ರು ಕೂಡ ಫೇಸ್ ಟು ಫೇಸ್ ಬರ್ತಾರೆ, ಆಗ ಏನಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ನ ಟ್ರಿಪಲ್ ಥ್ರೆಡ್ ಮ್ಯಾಚ್ ಬಗ್ಗೆ. ಎಸ್, ನಾನ್ ನಿಮ್ಗೆ ಆಗಿಂದನೂ ಕೂಡ ಹೇಳ್ಕೊಂಡು ಬಂದಿದ್ದೀನಿ. ರಿಪೋರ್ಟ್ಸ್ ಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ರಸಲ್ ಮೇನಿಯಾ 41 ನಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ನಾನ್ ನಿಮ್ಗೆ ಆ ಒಂದು ರಿಪೋರ್ಟ್ ಬಂದಾಗೆಲ್ಲದು ಕೂಡ ತಿಳಿಸಿದ್ದೀನಿ. ನನಗೇನೋ ಈ ಬಾರಿ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ನಡುವೆ ರಸಲ್ ಮೇನಿಯಾ 41 ನಲ್ಲಿ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಸೋದಿಲ್ಲ. ಒಂದು ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಅಥವಾ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು ಅಂತ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಬಗ್ಗೆನೂ ಕೂಡ ಗಮನ ಹರಿಸಿದೆಯಂತೆ. ಯಾಕೆ ಅಂದ್ರೆ ಗಾಯ್ಸ್, ಡಬ್ಲ್ಯೂ ಅವರು ಏನಾದ್ರೂ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ರಸಲ್ ಮೇನಿಯಾ 41 ನಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ರೆ ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ ಅಪೋನೆಂಟ್ ಯಾರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಉದ್ಭವ ಆಗುತ್ತೆ. ಸೋಲೋ ಸಿಕೋ ಅವ್ರನ್ನ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾದಲ್ಲಿ ಫೇಸ್ ಮಾಡ್ತಾರಾ? ನಿಜವಾಗ್ಲೂ ಈ ಒಂದು ಮ್ಯಾಚ್ ರಸಲ್ ಮೇನಿಯಾ ಕ್ಯಾಲಿಬರ್ ಮ್ಯಾಚ್? ನಿಜವಾಗ್ಲೂ ಅಲ್ಲ. ಇನ್ನ ಜಾಕೋ ಫಾಟೋ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಕೂಡ ಆಗ್ಬೋದಾಗಿತ್ತು. ಬಟ್ ಜಾಕೋ ಫಾಟೋ ಅವ್ರನ್ನ ಡಬ್ಲ್ಯೂ ಅವರು ಇನ್ನೂ ಕೂಡ ಆ ಲೆವೆಲ್ ಗೆ ಬುಕ್ ಮಾಡಿಲ್ಲ. ಸೊ ಕೋಡಿ ರೋಡ್ಸ್ ಹಾಗೆ ರಾಕ್ ಅವ್ರನ್ನ ಬಿಟ್ರೆ ರೋಮನ್ ರೈನ್ಸ್ ಅವರಿಗೆ ಯಾವುದೇ ರೀತಿಯ ಅಪೋನೆಂಟ್ ಗಳು ಕಾಣಿಸ್ತಾ ಇಲ್ಲ. ಸೊ ಯಾವ ರೋಮನ್ ರೈನ್ಸ್ ಅವರು ಕಂಟಿನ್ಯೂಸ್ ಆಗಿ ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೋ, ಯಾವ ರೋಮನ್ ರೈನ್ಸ್ ಅವರಿಗೆ ನಮ್ಮ ಕೋಡಿ ರೋಡ್ಸ್ ಅವರೇ ಹೇಳಿದ್ರು ನೀನು ಗ್ಯಾರಂಟಿಡ್ ರಸಲ್ ಮೇನಿಯಾ ಮೇನ್ ಇವೆಂಟರ್ ಅಂತ. ಅಂಡ್ ಆ ರೋಮನ್ ರೈನ್ಸ್ ಅವರಿಗೆನೆ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಏನಾದ್ರು ಸಿಂಗಲ್ ಮ್ಯಾಚ್ ರಸಲ್ ಮೇನಿಯಾದಲ್ಲಿ ಆದ್ರೆ ಅಪೋನೆಂಟ್ಸ್ ಇಲ್ಲದೆ ಇರೋ ರೀತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಎಲ್ಲಾ ಪಾಸಿಬಿಲಿಟೀಸ್ ಗಳನ್ನು ಕೂಡ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ತಿಳಿಸಿದ್ದೆ, ನಮಗೆ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಮೂರನೇ ಮ್ಯಾಚ್ ಆಗ್ಬಹುದು, ಅಥವಾ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ನಡುವೆನೂ ಮ್ಯಾಚ್ ಆಗ್ಬಹುದು, ಅಥವಾ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ
ಕೂಡ ಮ್ಯಾಚ್ ಆಗಬಹುದು, ಅಥವಾ ಡಬ್ಲ್ಯೂ ಅವರು ಸಿಂಪಲ್ ಆಗಿ ರಾಕ್ ವರ್ಸಸ್ ರೋಮನ್ ರೈನ್ಸ್ ವರ್ಸಸ್ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಪ್ಲಾನ್ ಮಾಡಿ ಮುಂದಿನ ವರ್ಷದ ರಸಲ್ ಮೇನಿಯಾಗೆ ಡಬ್ಲ್ಯೂ ಅವರು ರಾಕ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನು ಕೂಡ ಪ್ಲಾನ್ ಮಾಡಬಹುದು. ಯಾಕಂದ್ರೆ ಈಗ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡಿದ್ದಾರೆ. ಆ ಕಡೆ ನಮ್ಮ ರಾಕ್ ಅವರು ಕೂಡ ನಾನು ರಿಟರ್ನ್ ಆದ ಕೂಡಲೇ ನಿನ್ ಮೇಲೆ ಆ ಒಂದು ಚಾಂಪಿಯನ್ಶಿಪ್ ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಇವರಿಬ್ರು ಕೂಡ ಡಬ್ಲ್ಯೂ ಅವರು ಇನ್ವಾಲ್ವ್ ಮಾಡಿ ರಸಲ್ ಮೇನಿಯಾದಲ್ಲಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಪ್ಲಾನ್ ಮಾಡಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಾಳೆ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರಾ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರಾಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಮಂಡೇ ನೈಟ್ ರಾಲಿ ಡ್ರೂ ಮ್ಯಾಕೆಂಟೈರ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ನಮ್ಮ ಸಿಎಂ ಪಂಕ್ ಅವರು ಕಳೆದ ವಾರ ಮಂಡೇ ನೈಟ್ ರಾಗೆ ಬಂದ್ಬಿಟ್ಟು ಒಂದು ವಾರ್ನಿಂಗ್ ನ ಕೊಟ್ಟಿದ್ರು ಡ್ರೂ ಮ್ಯಾಕೆಂಟೈರ್ ಅವರಿಗೆ. ಅಂಡ್ ಆ ಒಂದು ವಾರ್ನಿಂಗ್ ಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಆನ್ಸರ್ ಏನಿರುತ್ತೆ ಅಂತ ನಮಗೆ ನಾಳೆ ಮಂಡೇ ನೈಟ್ ರಾಲಿ ಗೊತ್ತಾಗುತ್ತೆ. ಇದಾದ್ಮೇಲೆ ನಮಗೆ ಸ್ಯಾಮಿ ಝೈನ್ ಹಾಗೆ ಲುಡ್ವಿಕ್ ಕೈಸರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಗೆಲ್ಲಬಹುದು. ಅಂಡ್ ಅದರಿಂದ ನಮ್ಮ ಸ್ಯಾಮಿ ಝೈನ್ ಅವರು ಗಂಧರ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗಬಹುದು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಗುತ್ತೆ ಅಂತ. ಇದಾದ್ಮೇಲೆ ನಮಗೆ ಜಡ್ಜ್ಮೆಂಟ್ ಡೇ ಸ್ಟೋರಿ ಕೂಡ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಫೈನಲಿ ಗೈಸ್ ನಾಳೆ ಮಂಡೇ ನೈಟ್ ರಾನ ಮೇನ್ ಇವೆಂಟ್ ಬ್ರಾನ್ ಬ್ರೇಕರ್ ವರ್ಸಸ್ ಜೇ ಊಸೋ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್. ಈಗ ನಮ್ಮ ಜೇ ಊಸೋ ಅವರಿಗೆ ಸಿಕ್ಕಾಪಟ್ಟೆ ಮೊಮೆಂಟಮ್ ಇದೆ. ಅಂಡ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಈಗ ತಾನೇ ಚಾಂಪಿಯನ್ ಆಗಿರೋದ್ರಿಂದ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಆ ಕಡೆ ನಮ್ಮ ಜೇ ಊಸೋ ಅವ್ರನ್ನು ಕೂಡ ಸೋಲ್ಸೋದಕ್ಕೆ ಆಗೋದಿಲ್ಲ. ಈ ಕಡೆ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ಏನಾದ್ರು ಸೋಲಿಸ್ಬಿಟ್ರೆ ನಮ್ಮ ಬ್ರಾನ್ ಬ್ರೇಕರ್ ಅವರ ಚಾಂಪಿಯನ್ಶಿಪ್ ಏನು ಇಷ್ಟೇನಾ, ಅವರು ರಿಂಗಿಗೆ ಬಂದು ಸಿಂಗಲ್ ಆಗಿ ಒಂದು ಪ್ರೋಮೋನು ಕೂಡ ಕಟ್ಟೆ ಮಾಡಿಲ್ವಲ್ಲ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ. ಸೊ ಅದರಿಂದ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಒಂದು ಟ್ವಿಸ್ಟ್ ನ ಆಡ್ ಮಾಡಬಹುದು. ಆ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಬ್ಲಡ್ ಲೈನ್ ಇಂಟರ್ಫರೆನ್ಸ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸೊ ಇಲ್ಲಿಂದ ಡಬ್ಲ್ಯೂ ಅವರು ನಮ್ಮ ಜೇ ಊಸೋ ಅವ್ರನ್ನ ಬ್ಲಡ್ ಲೈನ್ ಗೆ ಜಾಯಿನ್ ಮಾಡಿಸುವಂತಹ ಒಂದು ಆಂಗಲ್ ನು ಕೂಡ ತಗೊಂಡು ಬರಬಹುದು ಅಂತ ಅನ್ಕೋತೀನಿ. ಸೊ ನಾಳೆ ಈ ಒಂದು ಮ್ಯಾಚ್ ನ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಗಮನ ಇಟ್ಟು ನೋಡಿ. ಈ ಒಂದು ಮ್ಯಾಚ್ ಅಲ್ಲಿ ಎಲ್ಲಾ ಪಾಸಿಬಿಲಿಟೀಸ್ ಕೂಡ ಇದೆ ಬ್ಲಡ್ ಲೈನ್ ಇಂಟರ್ಫೈರ್ ಮಾಡೋ ಅಂತದ್ದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಾಳೆ ಮಂಡೇ ನೈಟ್ ರಾನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.